3 2 1 ಗೋ. ಸಿ ದ ಥಿಂಗ್ ಈಸ್, ಇದು ನನ್ನ ಮೊಬೈಲ್ ಸೆಟಪ್ಪು. ನಾನು ಆಲ್ಮೋಸ್ಟ್ ತೊಗೊಂಡು ಒಂದು 3-4 ಇಯರ್ಸ್ ಆಯ್ತು ಅನ್ಕೋತೀನಿ. ನಾನು ಎಲ್ಲೂ ಯೂಸೇ ಮಾಡ್ತಾಯಿಲ್ಲ ಹೊರಗಡೆ ಎಲ್ಲಿ. ಇದು ಕಂಪ್ಲೀಟ್ ಇದು ಬ್ಲಾಗಿಂಗ್ ಸೆಟಪ್ಗೋಸ್ಕರ ಮಾಡ್ಕೊಂಡಿರೋದು. ದಿಸ್ ಈಸ್ ಎಕ್ಸಾಕ್ಟ್ಲಿ ಮೈ ಸೆಟಪ್, ನಾನು ಯೂಸ್ ಮಾಡಬೇಕು ಅಂದ್ಕೊಂಡಿರೋದು. ಇದು ಬಂದು ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಸೊ ಇದು ಬಂದು ನನ್ನ 1 ಸೆಕೆಂಡ್ ಇದು ರಿಯಲ್ಮಿ 8 Pro ಮೊಬೈಲ್, ಬಂದು 4G ಸೆಟ್, ಓಕೆ, ನಾಟ್ 5G. ಸೊ ಇದು ಬಂದು ಸ್ಕೈವಿಕ್ದು ಲೆನ್ಸ್, ವೈಡ್ ಆ್ಯಂಗಲ್ ಲೆನ್ಸ್ ಇದು ತೊಗೊಂಡಿರೋದು ನಾನು. ಇದು ಆಲ್ಮೋಸ್ಟ್ ಒಂದು 2000 ಏನೋ ಪ್ಲಸ್ 2000 ಸಮಥಿಂಗ್ ಏನೋ ಕೊಟ್ಟು ತೊಗೊಂಡೆ. ಇದು ಬಂದು ಇದು ಬೋಯಾ M1 ಶಾರ್ಟ್ಗನ್ ಮೈಕ್. ಇದು ಒಂದು ಸೆಟಪ್, ಇದು ಕಂಪ್ಲೀಟ್ ಮೇಲ್ಗಡೆ ಇರೋದು. ಇದು ಬಂದು ಆಲ್ಮೋಸ್ಟ್ 1500 ಏನೋ ಕೊಟ್ಟು ತೊಗೊಂಡಿದ್ದೆ 3-4 ಇಯರ್ಸ್ ಬ್ಯಾಕ್. ಐ ಥಿಂಕ್ 2-3 ಇಯರ್ಸು ಆಲ್ಮೋಸ್ಟ್ ಬ್ಯಾಕ್. ನಾನು ಏನೋ ಬ್ಲಾಗಿಂಗ್ ಮಾಡಬೇಕು ಹಾಗೆ ಹಿಂಗೆ ಅಂದ್ಕೊಂಡು ನಾನು ತೊಗೊಂಡೆ. ಬಟ್ ಇದು ಬಂದು ಉಲಾಂಜಿದು, ನೋಡ್ಬೋದು, ಉಲಾಂಜಿದ್ದು ಇದು ಟ್ರೈಪಾಡು. ಸೊ ಇದು ಬಂದು ಆಲ್ಮೋಸ್ಟ್ ಇಷ್ಟೇ ಚಿಕ್ಕದು, ಕಂಫರ್ಟಬಲ್ ಇರುತ್ತೆ ಕೈಯಲ್ಲಿ ಹೋಲ್ಡ್ ಮಾಡ್ಕೊಳ್ಳೋಕ್ಕೆ. ಸೊ ಇದು ಬಂದು ಆಲ್ಮೋಸ್ಟ್ 1100-1200 ಸಮಥಿಂಗ್ ಕೊಟ್ಟು ತೊಗೊಂಡೆ. ಆಲ್ಮೋಸ್ಟ್ ಎಲ್ಲ ಕಂಪೇರ್ ಮಾಡಿ ಎಲ್ಲ ಇದು ಎಲ್ಲ ತೊಗೊಂಡು ನಾನು ಕಂಪೇರ್ ಮಾಡಿದ್ರೆ 2000 ಅರೌಂಡ್ ನಿಯರ್ಲಿ ಒಂದು 5000 ಅಂದ್ಕೊಳ್ಳಿ. 5000 ಸೆಟಪ್ ನಾನು ರೆಡಿ ಮಾಡಿಕೊಂಡೆ. ಮೊಬೈಲ್ ನನ್ನ ಹತ್ರ ಆಲ್ರೆಡಿ ಇತ್ತು. ಸೊ ಮೊಬೈಲ್ ಬಿಟ್ಟು ನಾನು ರೆಡಿ ಮಾಡಿಕೊಂಡೆ. ಫಾರ್ ಎಕ್ಸಾಂಪಲ್, ಸೊ ಇಷ್ಟೆಲ್ಲ ಇದ್ದರೆ ಈ ಥರ ಕೇಳಿಸ್ತಾ ಇದೆ. ಸೊ ದಿಸ್ ಈಸ್ ಕಂಪ್ಲೀಟ್ ಒಂದು ಸೆಟಪ್. ಫಾರ್ ಎಕ್ಸಾಂಪಲ್, ನಾನು ಇವಾಗ ಏನಾದರೂ ದಿಸ್ ಈಸ್ ಲೈಕ್ ದಿಸ್ ಬ್ಯಾಕ್ ಕ್ಯಾಮ್ರಾ ವಿತ್ ಬ್ಯಾಕ್ ಕ್ಯಾಮ್ರಾ, ಲೆನ್ಸ್ ಆ್ಯಂಡ್ ಮೈಕ್. ಸೊ ಈ ಥರ ತೊಗೊಂಡ್ರೆ ನನಗೆ ಈ ಥರ ಕಾಣುತ್ತೆ. ಆ್ಯಕ್ಚುಲಿ ಇದು ಕಂಪ್ಲೀಟಾಗಿ ಒಂದು ಸೆಟಪ್. ಇಷ್ಟು ಡಿಸ್ಟೆನ್ಸಲ್ಲಿ ನನಗೆ ಇದು ಬರುತ್ತೆ. ಫಾರ್ ಎಕ್ಸಾಂಪಲ್, ನಾನು ಇದನ್ನು ಎಕ್ಸ್ಟೆಂಡ್ ಮಾಡಿದ್ರೆ, ಸೊ ಎಕ್ಸ್ಟೆಂಡ್ ಮಾಡಿ ಸ್ವಲ್ಪ ಬೆಂಡ್ ಮಾಡಿದ್ರೆ ಐ ಕ್ಯಾನ್ ಲಿಟ್ರಲಿ ಕವರ್ ಆಲ್ಮೋಸ್ಟ್ ಲೈಕ್ ಅ ವೈಡ್ ಆ್ಯಂಗಲ್ ಲೈಕ್ ದಿಸ್. ನನಗೆ ಮೇ ಬಿ ಗೊತ್ತಾಗ್ಬೋದು. ಈ ರೀತಿ ಆ ಒಂದು ರೇಂಜಿಗೆ ಕವರ್ ಆಗುತ್ತೆ. ಈಗ ನಾನು ಫಾರ್ ಎಕ್ಸಾಂಪಲ್ ಇದನ್ನು ರಿಮೂವ್ ಮಾಡಿದ್ರೆ, ಇವಾಗ ಹಿಂದ್ಗಡೆ ನಾಯ್ಸ್ ಕೂಡ, ಅಂದರೆ ಹಿಂದ್ಗಡೆ ನನ್ನ ಹಿಂದೆ ಈಗ ಕೆಲವೊಂದು ಇಲ್ಲೇ ಮೇನ್ ರೋಡ್ ಇರೋದ್ರಿಂದ ಏನೋ ವಾಯ್ಸ್, ಹಿಂದ್ಗಡೆ ಗಾಡಿ ಸೌಂಡು, ಹಾರನ್ ಸೌಂಡು ಕೇಳಿಸೋದು ಕಡಿಮೆ, ಕಂಪ್ಯಾರಿಟಿವ್ಲಿ ಕಡಿಮೆ ಆಗುತ್ತೆ, ಯಾಕಂದರೆ ಮೈಕ್ ಇರೋದ್ರಿಂದ. ಫಾರ್ ಎಕ್ಸಾಂಪಲ್, ನಾನು ಇವಾಗ ರಿಮೂವ್ ಮಾಡ್ತೀನಿ, ಒಂದು ಲೆನ್ಸನ್ನು ರಿಮೂವ್ ಮಾಡ್ತೀನಿ ಆ್ಯಂಡ್ ಮೈಕನ್ನು ರಿಮೂವ್ ಮಾಡ್ತೀನಿ. ಸೊ ನೋಡ್ರೆ ನಿಮ್ಗೆ ಯಾವ ಥರ ಕಾಣುತ್ತೆ ಅಂತ. ಇವಾಗ ನಾನು ಲೆನ್ಸ್ ರಿಮೂವ್ ಮಾಡ್ತೀನಿ. ಇದು ಒಂದು ವೈಡ್ ಆ್ಯಂಗಲ್ಲು ಕ್ಲಾರಿಟಿ ವಿತ್ ಮೊಬೈಲಲ್ಲಿ ಇವಾಗ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ದಟ್ಸ್ ಇಟ್. ಸೊ ಇಷ್ಟು ಕ್ಲೋಸಪ್ಪಲ್ಲಿ ಒಂದು ಕ್ಯಾಮ್ರಾ ಏನಾಗುತ್ತೆ, ಮೊಬೈಲ್ ಕ್ಯಾಮ್ರಾ ಬೈ ಡಿಫಾಲ್ಟಾಗಿ ತೊಗೊಳುತ್ತೆ. ನಾನು ಈ ಲೆನ್ಸ್ ಯೂಸ್ ಮಾಡೋದ್ರಿಂದ ನನಗೆ ಆ ಒಂದು ವೈಡ್ ಆ್ಯಂಗಲ್ ಸಿಗುತ್ತೆ. ಇದು ಹೊರಗಡೆ ಶೂಟ್ ಮಾಡುವಾಗ ಒಂದು ಬೆನಿಫಿಟ್ ಆಗುತ್ತೆ, ತುಂಬ ಏರಿಯಾನ ಕವರ್ ಮಾಡ್ಬೋದು ಈಸಾಗಿ. ಸೊ ನೆಕ್ಸ್ಟ್, ನಾನಿವಾಗ ಆಡಿಯೋ ಕ್ವಾಲಿಟಿನ ಕ್ಲಾರಿಟಿ ನಿಮಗೆ ತೋರಿಸ್ಬೇಕಂದ್ರೆ, ನಾನು ಇವಾಗ ಆಡಿಯೋ ಕ್ವಾಲಿಟಿನ ರಿಮೂವ್ ಮಾಡ್ತೀನಿ. ನೋಡಿ ಅದು ಯಾವ ಥರ ಇರುತ್ತೆ. ಜಸ್ಟ್ ಐ ವಿಲ್ ರಿಮೂವ್ ದ ಕೇಬಲ್. ಸೊ ಇದು ರಿಮೂವ್ ಮಾಡಿದ ತಕ್ಷಣ ಮೇ ಬಿ ನಿಮ್ಗೆ ಹಿಂದ್ಗಡೆ ಗಾಡಿ ಸೌಂಡು ಅಥವಾ ಏನೋ ಒಂದು ಇಯರ್ ಸೌಂಡ್ ಆಗಿರ್ಬೋದು, ಏನೋ ಆಗಿರ್ಬೋದು, ಮೊದಲಿಗಿಂತ ಇವಾಗ ಸ್ವಲ್ಪ ಜಾಸ್ತಿ ಕೇಳ್ತಾ ಇರುತ್ತೆ. ನನ್ನ ವಾಯ್ಸ್ ಕೂಡ ಸ್ವಲ್ಪ ಡೌನ್ ಆಗಿ ಹಿಂದ್ಗಡೆ ಸೌಂಡ್ ಕೂಡ ಜಾಸ್ತಿ ಕೇಳ್ತಾ ಇರುತ್ತೆ. ಅದಕ್ಕೆ ನಾಯ್ಸ್ ಕ್ಯಾನ್ಸಲೇಷನ್ ಅಂತೀವಿ. ಸೊ ನಾಯ್ಸ್ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಮೈಕ್ ಯೂಸ್ ಮಾಡೋದ್ರಿಂದ ಅದಕ್ಕಿರೋದಿಲ್ಲ. ಸೊ ದಿಸ್ ಈಸ್ ಅ ಡಿಫ್ರೆನ್ಸ್. ಈ ಒಂದು ಮೈಕು ಮತ್ತು ಇರೋ ಲೆನ್ಸು ನೋಡಿ ಆಟೋ ಹೋಯ್ತು ಹಿಂದ್ಗಡೆ. ಮೇ ಬಿ ಅದು ಕೂಡ ಕ್ಯಾಪ್ಚರ್ ಆಗಿದೆ ಅನ್ಕೋತೀನಿ ಸೌಂಡು. ಸೊ ಆ ಥರ. ಸೊ ಈ ಲೆನ್ಸು ಮತ್ತು ಆ ಮೈಕು ಎರಡೂ ಒಂದು ಬೆನಿಫಿಟ್ಟು ಯಾರಾದರೂ ವ್ಲಾಗಿಂಗ್ ಮಾಡ್ತೀನಿ ಅನ್ನೋರಿಗೆ. ಸೊ ನಾನು ತೊಗೊಂಡು ತುಂಬ ದಿನವೇ ಆಗೋಯ್ತು, ಯೂಸ್ ಮಾಡ್ತಾಯಿಲ್ಲ. ಸೊ ಒಂದು ಇರಲಿ, ಒಂದು ಇನ್ಫಾರ್ಮೇಷನ್ ಅಂತೇಳಿ ನಾನು ಮಾಡ್ತಾಯಿರೋದು ಅಷ್ಟೇ. ಸೊ ಅಷ್ಟೇ. ಬಾಯ್.